ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನ ಈ ವಿಡಿಯೋದಲ್ಲಿ ಒಂದು ಚಿಲ್ಲಾಗಿರುವಂತಹ ಬಾದಾಮ್ ಮಿಲ್ಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾಡಿದಂಥ ಈ ಬಾದಾಮ್ ನಾನು ಕುಡಿದಾಗ ತುಂಬಾ ಚೆನ್ನಾಗಿತ್ತು. ಆ ಟೇಸ್ಟ್ನ ಇನ್ನೂ ಮರೆಯೋಕ್ಕಾಗ್ತಿಲ್ಲ. ಇಷ್ಟೇ ಟೇಸ್ಟಾಗಿ ನೀವು ಮಾಡ್ಬೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದೇ ಥರ ಖಂಡಿತವಾಗೂ ನೀವು ಕೂಡ ಬಾದಾಮ್ ಮಿಲ್ಕ್ನ ಮನೆಯಲ್ಲೇ ಮಾಡ್ಕೊಬೋದು. ನೀವು ಔಟ್ಸೈಡ್ ಬಾದಾಮಿ ಹಾಲು ಕುಡಿದಾಗ ನಿಮಗೆ ಬೇರೆ ಎಸೆನ್ಸ್ ಎಲ್ಲ ಹಾಕ್ಕೊಡ್ತಾರೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಈ ಥರ ಬಾದಾಮ್ ಮಿಲ್ಕ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು 70 ಗ್ರಾಮ್ ಬಾದಾಮಿಯನ್ನು ತೊಗೊಂಡು ಇಲ್ಲಿ ಒಂದು 8 ಅವರ್ಸ್ ನೆನೆಸಿಟ್ಟಿದ್ದೀನಿ. ನಿಮಗೆ ನೆನೆಸಿಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಚೆನ್ನಾಗಿ ಕಾದಿರೋ ಒಂದು ಬಿಸಿನೀರಿನಲ್ಲಿ ಒಂದು 10 ನಿಮಿಷ ನೆನೆ ಇಟ್ಟರೆ ಸಾಕು. ನಿಮಗೆ ಇನ್ಸ್ಟೆಂಟಾಗೂ ಮಾಡ್ಕೋಬೋದು. ಈ ಥರ ಎಲ್ಲ ಚೆನ್ನಾಗಿ ನೆನ್ಕೊಂಡು ನೋಡಿ, ಈ ಥರ ದಪ್ಪ ಆಗಿರುತ್ತೆ ಬಾದಾಮಿ. ಅದರಿಂದ ಸಿಪ್ಪೆ ಬಿಡಿಸೋಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ, ಇಲ್ಲಿ ನಾನು ಸಿಪ್ಪೆ ಬಿಡಿಸಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೆಂದಿರಬೇಕು. ನೀವು ಬಿಸಿನೀರಲ್ಲಿ ತಕ್ಷಣಕ್ಕೆ ನೆನೆ ಇಟ್ಕೊಂಡ್ರೂ ಕೂಡ ಇದೇ ಥರ ಸಿಪ್ಪೆ ಬಿಡುತ್ತೆ. ನೀವು ಬೇಗನೂ ಮಾಡ್ಕೋಬೋದು. ನೆನೆಸಿಟ್ಟಿಲ್ಲ ಅಂದ್ರೂ ಚಿಂತೆ ಬೇಡ. ಆ ಥರನೂ ನೀವು ಟ್ರೈ ಮಾಡಿ ನೋಡಿ. ಈಗ ನಾನು ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದಿಟ್ಕೋಬೇಕು. ಈಗ ನಾವು ಇದನ್ನು ಒಂದು ಸಣ್ಣ ಮಿಕ್ಸರ್ ಜಾರ್ನಲ್ಲಿ ನಾವು ರುಬ್ಕೊಬೇಕಾಗುತ್ತೆ. ನಾನಿಲ್ಲ 4 ಗ್ಲಾಸ್ ಬಾದಾಮ್ ಮಿಲ್ಕ್ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು 70 ಗ್ರಾಮ್ ಬಾದಾಮಿನ ತೊಗೊಂಡಿದ್ದೀನಿ. ಈಗ ಸಿಪ್ಪೆ ತೆಗೆದಿರುವಂತಹ ಎಲ್ಲ ಬಾದಾಮಿನ ಒಂದು ಮಿಕ್ಸರ್ ಜಾರ್ನಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು 1/4 ಕಪ್ನಷ್ಟು ಹಾಲನ್ನು ಸೇರಿಸ್ಕೋಬೇಕು. ಯಾಕಂದರೆ ಅದು ನುಣ್ಣಗಾಗಲ್ವಲ್ಲ, ಅದಕ್ಕೋಸ್ಕರ ಹಾಲನ್ನ ತೊಗೊಂಡು ಈ ಥರ ತರಿಯಾಗಿ ರುಬ್ಕೊಳ್ಳಿ ಸಾಕು. ತೀರಾ ನುಣ್ಣಗೇನು ಅವಶ್ಯಕತೆ ಇಲ್ಲ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಅರ್ಧ ಲೀಟ್ರಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ನೀರನ್ನ ಹೆಚ್ಚು ಸೇರ್ಸೋಕ್ಕೆ ಹೋಗ್ಬೇಡ್ರಿ. ಬಾದಾಮ್ ಮಿಲ್ಕು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಹಾಲು ಚೆನ್ನಾಗಿ ಕಾಯ್ದು ಒಂದು 80% ಉಳ್ಕೋಬೇಕು. ಒಂದು 20% ಅಷ್ಟು ಕಾದು ಸ್ವಲ್ಪ ಗಟ್ಟಿ ಆಗಬೇಕು. ಅಂದರೆ ಚೆನ್ನಾಗಿರುತ್ತೆ ಬಾದಾಮ್ ಮಿಲ್ಕಿಗೆ. ನಾನಿಲ್ಲಿ ಕಲರ್ಗೋಸ್ಕರ ಕೇಸರಿಯನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಕೇಸರಿ ಹಾಕಿ ಒಳ್ಳೆ ಕಲರ್ ಕೊಡುತ್ತೆ ಬಾದಾಮ್ ಮಿಲ್ಕು. ನಾವು ಔಟ್ಸೈಡ್ ಬಾದಾಮ್ ಮಿಲ್ಕ್ನ ತೊಗೊಂಡಾಗ ಬೇರೆ ಎಸೆನ್ಸ್ ಎಲ್ಲ ಸೇರಿಸಿರ್ತಾರೆ, ಬಾದಾಮಿಯನ್ನು ಕಡಿಮೆ ಹಾಕಿರ್ತಾರೆ. ಅದೇ ಮನೆಯಲ್ಲಿ ನಾವು ಬೇಕಾದಂಗೆ ಮಾಡ್ಕೋಬೋದಲ್ವ. ನೋಡಿ, ಈಗ ಮಾಡಿದಂಥ ಬಾದಾಮಿ ಹಾಲು ನನಗೆ ಟೇಸ್ಟ್ ಇನ್ನೂ ಮರೆಯೋಕ್ಕಾಗ್ತಿಲ್ಲ. ಒಂಥರ ಚಿಲ್ಲಾಗಿತ್ತು, ಭಾಳ ಚೆನ್ನಾಗಿರುತ್ತೆ. ನೀವು ಖಂಡಿತ ಈ ಥರ ಟ್ರೈ ಮಾಡಿ ನೋಡಿ. ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಹಾಲು ಸ್ವಲ್ಪ ಗಟ್ಟಿಯಾಗಿದೆ. ಹಾಲು ಬಾದಾಮ್ ಮಿಲ್ಕಿಗೆ ಗಟ್ಟಿ ಇದ್ರೇ ಚೆನ್ನಾಗೆ. ಹಾಗೆ ಕೇಸರಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ. ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಬೋದು. ನಿಮಗೆ ಸಕ್ಕರೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನೋಡಿ, ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಫ್ಲೇವರ್ ಕೂಡ ಬರ್ತಾಯಿದೆ. ಕೇಸರಿ ಹಾಕಿರೋದು ಗಟ್ಟಿ ಕೂಡ ಆಗಿದೆ. ನೀವು ನೋಡ್ತಾ ಇದ್ರೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ, ಫ್ಲೇವರ್ಗೋಸ್ಕರ ಅಷ್ಟೇ. ಸ್ವಲ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲೊಂದು ಸ್ವಲ್ಪ ಹಾಗೇ ಕುಟ್ಬಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಪೌಡ್ರಿಲ್ಲ ಅಂತಂದರೆ. ಇದಕ್ಕೆ ನಾನು ಏನು ರುಬ್ಕೊಂಡಲ್ಲ ಬಾದಾಮಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ತುಂಬಾ ನುಣ್ಣಗೆ ರುಬ್ಕೋಬೇಕು ಅಂತ ಏನಿಲ್ಲ. ಅದು ಬಾದಾಮಿ ಹಾಲು ಕುಡಿತಾ ಇದ್ದರೆ ಸ್ವಲ್ಪ ಬಾಯಿಗೆ ಆ ಥರ ಸಿಕ್ಕಿದ್ರೆ ಬಾದಾಮಿ ಚೆನ್ನಾಗಿರುತ್ತೆ ಅಲ್ವಾ. ಇಷ್ಟು ತರಿಯಾಗಿ ರುಬ್ಕೊಂಡ್ರು ಸಾಕು. ಈಗ ಹಾಲು ನಾವೇನು ಬಾದಾಮಿ ರುಬ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ತುಂಬಾ ರುಚಿಯಾಗಿರುತ್ತೆ. ಆ ಟೇಸ್ಟ್ ಅಂತೂ ನಿಜವಾಗ್ಲೂ ಮರೆಯೋಕ್ಕಾಗ್ತಿಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಇಷ್ಟ ಆಯಿತು ಬಾದಾಮ್ ಮಿಲ್ಕು. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಈ ಥರ ಬಾದಾಮ್ ಮಿಲ್ಕ್ನ ನೀವು ಮಾಡ್ಕೊಂಡು ಕುಡೀರಿ. ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ದಿನ ಮಾಡಿಕೊಂಡು ಕೂಡ ನೀವು ಕುಡಿಬೋದು. ಈ ಥರ ಮಾಡ್ಕೊಂಡು ನಾವು ಬಿಸಿಯಾಗೂ ಕುಡಿಬೋದು. ಇಲ್ಲಾಂದರೆ ನಮಗೆ ತಣ್ಣಗೆ ಬೇಕಂದರೆ ನಾವು ಫ್ರಿಡ್ಜಲ್ಲಿಟ್ಟು ನಂತರನೂ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ. ನಾನು ಸ್ಟವ್ನ ಆಫ್ ಮಾಡಿಕೊಂಡು ನಾನು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನಿಲ್ಲ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು 70 ಗ್ರಾಮ್ ಬಾದಾಮಿಯನ್ನು ತೊಗೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೇ ಥರ ನೀವು ಟ್ರೈ ಮಾಡಿ ನೋಡಿ. ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಮೇಲ್ಗಡೆ ಸ್ವಲ್ಪ ಈ ಥರ ಬಾದಾಮಿಯನ್ನು ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಅದು ಬಾಯಿಗೆ ಕುಡಿತಾ ಇದ್ದಾಗ ಬಾಯಿಗೆ ಸಿಕ್ಕೋರಿಂದ ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗೂ ಕುಡಿದ್ರೂ ಚೆನ್ನಾಗಿರುತ್ತೆ. ನಿಮಗೆ ಬಿಸಿ ಇಷ್ಟ ಇಲ್ಲ ಅಂದರೆ ಒಂದು 3 hours ಫ್ರಿಡ್ಜಲ್ಲಿಟ್ಟು ಕುಡಿಬೋದು. ಅದು ಕೂಡ ಕೋಲ್ಡಾಗಿ ಕುಡಿದ್ರೂ ಚೆನ್ನಾಗಿರುತ್ತೆ. ಈ ಥರ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಎಲ್ಲ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.